ನಾಳೆ ಬಿಎಸ್ ಬೇಲೇರಿ ಸುಖಮುನೀಶ್ವರ ಜಾತ್ರಾ ಮಹೋತ್ಸವ. ಹೊಳೆಯಾಲೂರು ಫೆಬ್ರವರಿ 17. ಸಮೀಪದ ಬಿಎಸ್ ಬೇಲೇರಿ ಗ್ರಾಮದಲ್ಲಿ ಪವಾಡ ಪುರುಷ ಶ್ರೀ ಸುಖಮುನೇಶ್ವರ ಜಾತ್ರಾ ಮಹೋತ್ಸವ ರವಿವಾರ ಭಕ್ತಿಭಾವದಿಂದ ಜರುಗಲಿದೆ. ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಜಾತ್ರೆ ವಿಜೃಂಭಣೆಯಿಂದ ನಡೆಯಲಿದ್ದು, ನವಲಗುಂದ ಗವಿಮಠದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮಗಳು ನೆರವೇರಲಿವೆ. ಬೆಳಗ್ಗೆ ಸುಖಮುನೀಶ್ವರ ಕರ್ತೃಗದ್ದುಗೆಗೆ ರುದ್ರಾಭಿಷೇಕ ದೀಕ್ಷೆ, ಅಯ್ಯಾಚಾರ ಹಾಗೂ ಕುಂಭೋತ್ಸವ ಜರುಗಲಿದೆ. ನಂತರ ಭಾವಚಿತ್ರ ಮೆರವಣಿಗೆ, ಬೆಳ್ಳಿ ಮೂರ್ತಿ ಅಡ್ಡಪಲ್ಲಕ್ಕಿ ಉತ್ಸವ, ಭಜನೆ, ಡೊಳ್ಳು, ಬ್ಯಾಂಡ್ ಹಾಗೂ ಕುಂಭ ಕಳಸದೊಂದಿಗೆ ಭಕ್ತರ ಮೆರವಣಿಗೆ ನಡೆಯಲಿದೆ. ಸಂಜೆ 6 ಗಂಟೆಗೆ ಭಕ್ತರ ನಿರೀಕ್ಷೆಯ ಮಹಾರಥೋತ್ಸವ ಜರುಗಲಿದೆ. ಜಾತ್ರೆಯ ಅಂಗವಾಗಿ ಶರಣಬಸವೇಶ್ವರ ಪುರಾಣ ಮಂಗಳ, ತುಲಾಭಾರ ಕಾರ್ಯಕ್ರಮ, ರೈತ ಹಚ್ಚಿದ ಸಿಂಧೂರ ತಿಲಕ ಹಾಗೂ ಸಾಮಾಜಿಕ ನಾಟಕ ಪ್ರದರ್ಶನ ನಡೆಯಲಿದೆ. ನಂತರ ನಡೆಯುವ ಧರ್ಮಸಭೆಯಲ್ಲಿ ಹುಕ್ಕೇರಿ ಮಠದ ಸದಾಶಿವ ಮಹಾಸ್ವಾಮಿಗಳು, ಬ್ರಹ್ಮನ ಮಠದ ಜಗದಾರಾಜ್ಯದ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಹುಬ್ಬಳ್ಳಿ ರುದ್ರಾಕ್ಷಿ ಮಠದ ಬಸವಲಿಂಗ ಸ್ವಾಮಿಗಳು, ಶಾಂತವೀರೇಶ್ವರ ಮಠದ ಶಾಂತವೀರ ಸ್ವಾಮಿಗಳು, ಯಲಬುರ್ಗಾ ಹಿರೇಮಠದ ಬಸವಲಿಂಗ ಸ್ವಾಮಿಗಳು, ಬೆನಹಾಳ ಹಿರೇಮಠದ ಸದಾಶಿವ ಮಹಾಂತ ಶಿವಾಚಾರ್ಯ ಸ್ವಾಮಿಗಳು, ಬೈರನಹಟ್ಟಿಯ ಶಾಂತಲಿಂಗ ಸ್ವಾಮಿಗಳು, ಕೊತಬಾಳದ ಗಂಗಾಧರ ಸ್ವಾಮಿಗಳು, ನವಗ್ರಹ ಹಿರೇಮಠದ ಶಿವಪೂಜಾ ಶಿವಾಚಾರ್ಯ ಸ್ವಾಮಿಗಳು, ಜಿಗೇರಿಯ ಗುರುಸಿದ್ಧ ಶಿವಾಚಾರ್ಯ ಸ್ವಾಮಿಗಳು, ಹೊಳೆಯಾಲೂರು ಚಚ್ಚರ ಸ್ವಾಮಿಗಳು ಹಾಗೂ ಚಿಕ್ಕಮನ್ನೂರಿನ ಚಂದ್ರಶೇಖರ ದೇವರು ಭಾಗವಹಿಸಲಿದ್ದಾರೆ. ಗದಗದ ಪುರಾಣ ಪ್ರವಚನಕಾರ ವೀರಯ್ಯ ಶಾಸ್ತ್ರಿಗಳು ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಎಸ್ ಹಿರೇಮಠ್ ಉಪಸ್ಥಿತರಿರುವರು. ಈ ಸಂದರ್ಭದಲ್ಲಿ ವಿಶೇಷವಾಗಿ ಗೋಮಾತೆ ತುಲಾಭಾರ ಸೇವೆ ಹಾಗೂ ಗವಿಮಠದ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ತುಲಾಭಾರ ಸೇವೆ ಜರುಗಲಿದೆ. ಸುತ್ತಮುತ್ತಲಿನ ಗ್ರಾಮಗಳಿಂದ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ನಿರೀಕ್ಷೆಯಿದೆ. ಮಗನಿಗೆ ಈ ವಿಷಯ ತಿಳಿಸಬಾರದು, ಮಗನಿಗೆ ಈ ವಿಷಯ ಹೇಳಬಾರದು ಅಂತ ತಿಳ್ಕೊಂಡು ತಾಯಿ ಮುಚ್ಚಿಟ್ಟುಕೊಂಡು ಕೂತಿರ್ತಕ್ಕಂಥ ಸಮಯದೊಳಗ ಹೇಳ್ತಾಳೆ, ತಾಯಿ ಯಪ್ಪ ನಿಮ್ಮಪ್ಪ ಹುಟ್ಟದ ಮಹಾಂತೇಶ್ವರ ಪ್ರಸಾದದಿಂದ ಹುಟ್ಟಿರಿ ನೀನು. ಯವ ನನಗೆ ಕರ್ಕೊಂಡು ಹೋಗು, ನಮ್ಮ ಅಪ್ಪನ ನೋಡ್ಬೇಕವ, ನನ್ನ ಅಪ್ಪನ ಕಾಣಬೇಕವ, ನನ್ನ ಅಪ್ಪನ ಮಾತಾಡಿಸ್ಬೇಕವ ಅಂತ ತಿಳ್ಕೊಂಡು 5 ವರ್ಷದ ಮಗನಾಗಿರುವಂತ ಮಡಿವಾಳಪ್ಪ ತಾಯಿನನ್ನ ಪೀಡಿಸಿ ಕೇಳುತ್ತಿರುವಾಗ ತಾಯಿ ಮಗನ ಮಾತು ಕೇಳಿಕೊಂಡು ಮಗನ ಕರ್ಕೊಂಡು ಎಲ್ಲಿಗೆ ಬರ್ತಾಳ ಅಂತ ಕೇಳಿದ್ರೆ ಹುಟ್ಟದ ಮಹಾಂತೇಶ್ವರ ಸನ್ನಿಧಾನಕ್ಕೆ ಬರ್ತಾಳ ತಾಯಿ. ಮಹಾಂತೇಶ್ವರ ಸನ್ನಿಧಾನಕ್ಕೆ ಬಂದಾಗ ಅದೇ ಮಹಾಂತ ಸ್ವಾಮಿಗಳು ಲಿಂಗದಲ್ಲಿ ಐಕ್ಯವಾಗಿ ಕೇವಲ ಒಂದೇ ಒಂದು 15 ದಿವಸ ಆಗಿರ್ತಂತ ಸಮಾಧಿ ಮೇಲೆ ಬಿದ್ದು, ಮಹಾಂತೇಶ್ವರನ ಸಮಾಧಿ ಮೇಲೆ ಬಿಟ್ಟು ಹೊರಳಾಡ್ತಾನ, ಕಣ್ಣೀರು ಸುರಿಸ್ತಾನ. ಯಪ್ಪ ನನಗೆ ಜನ್ಮ ಕೊಟ್ಟಿದಿ, ನನ್ನನ್ನು ನೋಡ್ಲಿಲ್ಲ, ನನ್ನನ್ನು ಜಾತಿ ಮಾಡಲಿಲ್ಲ, ನನ್ನ ಬಿಟ್ಟು ಹೋಗಿ ನನ್ನ ದಾರಿ ತೋರಿಸೋರು ಯಾರು ಅನ್ನುವಾಗ ಸಮಾಧಿ ಒಳಗ ಕೂತಿರ್ತಕ್ಕಂತ ಯಾರು ಮಹಾಂತೇಶ್ವರನ ಅಪ್ಪಣೆ ಆಗ್ತದೆಯಪ್ಪ, ನಿನ್ನನ್ನು ದಾರಿ ತೋರಿಸುವಂತವನು ಶರಣಬಸಪ್ಪನ ಕಡೆ ಹೋಗು.